ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಾನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಮಾಹಿತಿ ಪಡೆಯುವ ಹಕ್ಕು ಅಂತ ನಮ್ಮ ಸೆಂಟ್ರಲ್ ಗವರ್ಮೆಂಟ್ 2005 ಅಲ್ಲಿ ಈ ಆಕ್ಟ್ ನ ತರ್ತಾರೆ. ಈ ಆಕ್ಟ್ ನ ತುಂಬಾ ಪ್ರೋಗ್ರೆಸಿವ್ ಆದ ಆಕ್ಟ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಯಾಕಂದ್ರೆ ಈ ಪಬ್ಲಿಕ್ ಅಥಾರಿಟೀಸ್ ಅಂಡ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಗೆ ಒಂದು ಅಕೌಂಟಬಿಲಿಟಿ ಅಥವಾ ಅವ್ರಿಗೊಂದು ಟ್ರಾನ್ಸ್ಪರೆನ್ಸಿನ ತರಬೇಕು ಅಂತ ಈ ಕಾನೂನ್ನ ತರ್ತಾರೆ. ಸೊ ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ಏನು? ಅಕೌಂಟಬಿಲಿಟಿ ಅಂದ್ರೆ ಜವಾಬ್ದಾರಿ. ಸೊ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಮಾಹಿತಿಯನ್ನ ತಗೊಳ್ಬಹುದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲೇಬರ್ ಕಾರ್ಡ್ ಅಂತ ಅನ್ಕೊಳ್ಳಿ. ಸೊ ನಮ್ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಲೇಬರ್ ಕಾರ್ಡ್ ನ ಕೊಡ್ತಾರೆ. ಸೊ ಎಷ್ಟು ಲೇಬರ್ ಕಾರ್ಡ್ ನ ಕೊಟ್ಟಿದ್ದಾರೆ ಅಂತ ನಾವು ಮಾಹಿತಿನ ಪಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಲೇಬರ್ ಕಾರ್ಡ್ ನ ಕೊಟ್ಟಿದ್ದಾರೆ, ಸೊ ಏನೇನ್ ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ, ಇವೆಲ್ಲ ಇನ್ಫಾರ್ಮೇಶನ್ ನಾವು ಪಡ್ಕೊಳ್ಬಹುದು. ಸೊ ಇಂಥ ಇನ್ಫಾರ್ಮೇಶನ್ ನಾವು ಪಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೂ ಒಂದು ಜವಾಬ್ದಾರಿ ಬರುತ್ತೆ, ಅವ್ರಿಗೂ ಭಯ ಬರುತ್ತೆ. ಆಯ್ತು ನಾವು ಕೆಲಸ ಮಾಡ್ಬೇಕು, ಅಥವಾ ನಾಳೆ ಏನಾಗುತ್ತೆ ಅವರು ನಮ್ನ ಪ್ರಶ್ನೆ ಮಾಡಬಹುದು. RTI ಹಾಕೊಂಡು ನಾವ್ ಎಷ್ಟು ಕೆಲಸ ಮಾಡಿದೀವಿ ಏನು ಅಂತ ಹೇಳ್ಬಿಟ್ಟು ಒಂದ್ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ಅವ್ರಿಗೂ ಒಂದು ಜವಾಬ್ದಾರಿ ಬರುತ್ತೆ, ಅಕೌಂಟಬಿಲಿಟಿ ಬರುತ್ತೆ, ಮತ್ತೆ ಟ್ರಾನ್ಸ್ಪರೆನ್ಸಿ ಕೂಡ ಬರುತ್ತೆ. ಸೊ ಇದಕ್ಕೆ ಈ ಕಾನೂನ ಮೇನ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಪಬ್ಲಿಕ್ ಅಥಾರಿಟೀಸ್, ಪಬ್ಲಿಕ್ ಸೆಕ್ಟರ್ಸ್ ಅಂಡ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಅಂಡ್ ಜವಾಬ್ದಾರಿ ತರಬೇಕು ಅಂತಾನೆ ಈ ಕಾನೂನ್ನ ತರಲಾಯಿತು. ಸೊ ಯಾರ್ ಅಗೇನ್ಸ್ಟ್ ಅಥವಾ ಯಾರ ಹತ್ರ ನಾವ್ ಈ ಇನ್ಫಾರ್ಮೇಶನ್ ನ ಹಾಕಿ ಪಡಿಬಹುದು ಅಂದ್ರೆ ನಾನ್ ಹೇಳಿರುವ ಹಾಗೆ ಪಬ್ಲಿಕ್ ಅಥಾರಿಟೀಸ್, ಪ್ರೈವೇಟ್ ಸೆಕ್ಟರ್ಸ್ ಅಗೇನ್ಸ್ಟ್ ಹಾಕ್ಬಿಟ್ಟು ನಾವು ಈ RTI ನ ಪಡ್ಕೊಳಕ್ ಆಗಲ್ಲ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ಹತ್ರ ನಾವು ಇನ್ಫಾರ್ಮೇಶನ್ ನ ಪಡಿಬಹುದು. ಅದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಮೊದಲು ಈ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಯಾವುದು, ಪಬ್ಲಿಕ್ ಅಥಾರಿಟಿ ಯಾವುದು ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ರಚನೆ ಮಾಡುವಂತಹ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದನ್ನ ನಾವು ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ಸ್ ನಾವು ಪಡ್ಕೊಳ್ಬಹುದು ಈ RTI ನ ಹಾಕಿ. ಸೊ ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಸ್ ನ ಅಪಾಯಿಂಟ್ ಮಾಡಬೇಕು. ಅಂಡ್ ಈ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಸ್ 2 ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಲ್ಲಿ, ಮತ್ತೆ ಸ್ಟೇಟ್ ಲೆವೆಲ್ಸ್ ಅಲ್ಲಿ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್. ಸೊ ಅವ್ರ ಡ್ಯೂಟಿ ಏನು, ನಾವೇನಾದ್ರೂ ಅರ್ಜಿ ಹಾಕಿದ್ರೆ RTI ಕೆಳಗಡೆ ನಾವು ಅರ್ಜಿಯನ್ನು ಹಾಕಿದ್ರೆ ಅದನ್ನ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಇಂದ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಮ್ಗೆ ವಾಪಸ್ ಕೊಡ್ಬೇಕು, ಆನ್ಸರ್ನ ಅಥವಾ ಉತ್ತರವನ್ನು ವಾಪಸ್ ಕೊಡ್ಬೇಕು ಅವರು. ಸೊ ಇದೇ ಅವರ ಡ್ಯೂಟಿ. ಸೊ ಯಾವಾಗ ನಾವು ಪ್ರೈವೇಟ್ ಸೆಕ್ಟರ್ಸ್ ಇಂದ ಹೇಗೆ ಇನ್ಫಾರ್ಮೇಶನ್ ನ ಪಡಿಬಹುದು ಅಂದ್ರೆ, ಒಂದು ಪ್ರೈವೇಟ್ ಸೆಕ್ಟರ್ಸ್, ನಾವು ಫಾರ್ ಇನ್ಸ್ಟೆನ್ಸ್ ಪ್ರೈವೇಟ್ ಸೆಕ್ಟರ್ಸ್ ಏನಿರುತ್ತೆ ಅದನ್ನ ಗೌರ್ಮೆಂಟ್ ಅವರು ಫಂಡ್ ಮಾಡ್ತಾ ಇದ್ರೆ ಅಂತಹ ಪ್ರೈವೇಟ್ ಸೆಕ್ಟರ್ಸ್, ಪ್ರೈವೇಟ್ ಡಿಪಾರ್ಟ್ಮೆಂಟ್ಸ್ ಇಂದ ನಾವು RTI ಹಾಕಿ ಇನ್ಫಾರ್ಮೇಶನ್ ನ ತಗೊಳ್ಬಹುದು. ಸೊ ನಾವ್ ಯಾವ್ದಾದ್ರು ಒಂದು ಸ್ಕೂಲ್ ಮೇಲೆ ಮಾಹಿತಿ ಬೇಕಂದ್ರೆ ಆ ಸ್ಕೂಲ್ ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ರಿಜಿಸ್ಟರ್ ಆಗಿದ್ಯೋ ಅಥವಾ ಯಾವ ಅಥಾರಿಟಿ ಕೆಳಗಡೆ ರಿಜಿಸ್ಟರ್ ಆಗಿದ್ಯೋ ಆ ಅಥಾರಿಟಿಗೆ ನಾವು RTI ಹಾಕಿ ಆ ಸ್ಕೂಲ್ ಬಗ್ಗೆ ನಾವು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಈ RTI ಸಂಬಂಧಪಟ್ಟಂತ ನಾನು ನಿಮ್ಗೆ 2 ಇಂಪಾರ್ಟೆಂಟ್ ಕೇಸಸ್ ನ ಹೇಳ್ತೀನಿ. PM ಕೇರ್ಸ್ ಫಂಡ್. ಸೊ ಈ PM ಕೇರ್ಸ್ ಫಂಡ್ ಅಲ್ಲಿ ಏನಾಯ್ತು ಅಂದ್ರೆ 3000 crore rupees ನ ನಾವು ಫಂಡ್ ಮಾಡಿದೀವಿ ಈ PM ಕೇರ್ ಫಂಡ್ ಮೂಲಕ ಅಂತ ಅವ್ರ ವೆಬ್ಸೈಟ್ ಅಲ್ಲಿ ಹಾಕೊಂಡಿರ್ತಾರೆ. ಸೊ ಇದನ್ನ ಒಬ್ರು RTI ಹಾಕೊಂತಾರೆ. ಸೊ ಹೇಗೆ ನೀವು ಯಾರ್ಗೆ ಮತ್ತೆ ಎಷ್ಟು ಫಂಡ್ ರಿಲೀಸ್ ಮಾಡಿದೀರಾ ಇದರ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು RTI ಹಾಕೊಂತಾರೆ. ಸೊ ಈ RTI ರಿಜೆಕ್ಟ್ ಆಗುತ್ತೆ. ಸೊ ಇದನ್ನ ಚಾಲೆಂಜ್ ಮಾಡ್ಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹಾಕೊಂತಾರೆ. ಸೊ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನ್ ಹಾಕೊಂಡಿದ್ದಾರೆ ಅದು ರಿಜೆಕ್ಟ್ ಆಗುತ್ತೆ. ಏನ್ ಹೇಳ್ತಾ, PM ಕೇರ್ಸ್ ಫಂಡ್ ಇವನ್ ದೋ ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿದ್ರೂ ಕೂಡ ಈ ಫಂಡ್ ಬಂದ್ಬಿಟ್ಟು ಸ್ಪಾನ್ಸರ್ ಮಾಡೋದು ಪ್ರೈವೇಟ್ ಸೆಕ್ಟರ್. ಸೊ ಅದರ ಕಾರಣದಿಂದ ನಿಮ್ಗೆ ಇನ್ಫಾರ್ಮೇಶನ್ ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಯಾವುದು ಅಂದ್ರೆ CPIO ವರ್ಸಸ್ ಸುಭಾಷ್ ಚಂದ್ರ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸುಭಾಷ್ ಚಂದ್ರ ಏನ್ ಮಾಡ್ತಾರೆ, 2 RTIs ನ ಹಾಕೊಂತಾರೆ. ಮೂರ್ RTIs ನ ಹಾಕೊಂತಾರೆ. ಒಂದ್ RTI ಬಂದ್ಬಿಟ್ಟು CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಇನ್ನೊಂದು ಅರ್ಜಿ ಏನ್ ಹಾಕೊಂಡಿರ್ತಾರೆ ಅಂದ್ರೆ ಈ 3 ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿರ್ತಾರೆ ಅವ್ರಿಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಆದ್ರೆ ಅವ್ರ ಪ್ಲೇಸ್ ಅಲ್ಲಿ ಬೇರೆ ಆಫೀಸರ್ಸ್, ಬೇರೆ ಜಡ್ಜಸ್ ಅಪಾಯಿಂಟ್ ಆಗ್ಬೇಕಿತ್ತು.
ಆದ್ರೆ ಈ ಮೂರ್ನ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳ್ಬಿಟ್ಟು ಅದನ್ನ ಕ್ವೆಶ್ಚನ್ ಮಾಡ್ತಾ ಒಂದು RTI ನ ಹಾಕ್ತಾರೆ. ಸೊ ಇದನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ. ಇದನ್ನ ಚಾಲೆಂಜ್ ಮಾಡ್ಕೊಂಡು ಸುಭಾಷ್ ಚಂದ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೊಂತಾರೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂದ್ರೆ CGI ಆಫೀಸ್ ಏನಿರುತ್ತೆ ಅದು ಬಂದ್ಬಿಟ್ಟು ಒಂದು ಪಬ್ಲಿಕ್ ಅಥಾರಿಟಿ, ಅದು ಒಂದು ಪಬ್ಲಿಕ್ ಆಫೀಸ್. ಸೊ ಅವ್ರಿಗೆ ಸಂಬಂಧಪಟ್ಟಂತಹ ಅವ್ರ ಆಫೀಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಬೇಕು. ಅವ್ರ ಆಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಕೇಳಿರ್ತಾರೆ. ಸೊ ಆ ಆಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಕೂಡ ಡಿಸ್ಕ್ಲೋಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.